ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಭಾವಿ ರೌಡಿ ಶೀಟರ್ಗಳ ಹವಾ ಬಹಳ ಜೋರಾಗಿದೆ. ಜೈಲಿನ ಒಳಗಿನ ಅಕ್ರಮಗಳು ಈಗ ಬಯಲಾಗಿದೆ. ದಾಳಿಯನ್ನ ನಡೆಸಿದ ರೀತಿ ಅಥವಾ ಆ ದಾಳಿಯ ಪ್ಲಾನ್ ಹೇಗಿತ್ತು? ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಿದಂತ ಫೋಟೋ ಎಲ್ಲಾ ಕಡೆಗಳಲ್ಲೂ ಕೂಡ ವೈರಲ್ ಆದ ನಂತರದಲ್ಲಿ ಪೊಲೀಸರು ಅಲರ್ಟ್ ಆಗ್ತಾರೆ. ತನಿಖೆಗೆ ಜೈಲಾಧಿಕಾರಿಗಳಿಂದ ಸ್ಪಂದನೆ ಸಿಕ್ಕಿಲ್ಲ. ಕಮಿಷನರ್ ಪ್ಲಾನ್ ಮಾಡ್ಕೊಳ್ತಾರೆ. ಪೊಲೀಸ್ ಆಯುಕ್ತ ದಯಾನಂದ್ ಪ್ಲಾನ್ನಂತೆ ಈ ರೈಡ್ ನಡೆಯುತ್ತೆ. ಜೈಲ್ ಮೇಲೆ ದಾಳಿಯನ್ನ ಮಾಡಿ ಇಂಚಿಂಚು ಮಾಹಿತಿಯನ್ನ ಇಂಚಿಂಚು ಬಿಡದಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ಸರ್ಚ್ ಮಾಡ್ತಾರೆ. ಆ ಎಲ್ಲಾ ಮಾಹಿತಿಗಳು ಕೂಡ ಈಗ ಪವರ್ ಟಿವಿಗೆ ಲಭ್ಯ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಭಾವಿ ರೌಡಿ ಶೀಟರ್ಗಳ ಹವಾ ಬಹಳ ಜೋರಾಗಿತ್ತು. ಆದರೆ ಕಳೆದ ಬಾರಿ ರೈಡ್ ನಡೆಸಿದಂತಹ ಸಂದರ್ಭದಲ್ಲಿ ಏನು ಕೂಡ ಸಿಕ್ಕಿರೋದಿಲ್ಲ. ಪ್ರಭಾವಿ ರೌಡಿ ಶೀಟರ್ ಶಿಷ್ಯನನ್ನೇ ಲಾಕ್ ಮಾಡಿ ಆಪರೇಷನ್ ಮಾಸ್ಕ್ ಹಾಕಿಕೊಂಡು ಜೈಲಿಗೆ ಕರೆತಂದು ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಬ್ಯಾರಕ್ಗಳಲ್ಲಿ ಎಲ್ಲೆಲ್ಲಿ ಮೊಬೈಲ್ ಅನ್ನ ಬಚ್ಚಿಡ್ತಾರೆ ಅಂತ ಚೆಕಿಂಗ್ ಮಾಡಿಸಿದ್ದಾರೆ. ಲೈವ್ ನಲ್ಲೇ ಜೈಲಲ್ಲಿ ಎಲ್ಲವನ್ನೂ ಈ ರೌಡಿ ಶೀಟರ್ನ ಶಿಷ್ಯ ತೋರಿಸಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಇದ್ದಂತ ಆ ಬ್ಲಾಕ್ಗಳಿದೆಯಲ್ಲ, ಅಲ್ಲೂ ಕೂಡ ಸರ್ಚ್ ಆಗಿದೆ. ಸೀಕ್ರೆಟ್ ಸ್ಪಾಟ್ಗಳನ್ನ ತೋರಿಸಿದ್ದಾನೆ ಈ ರೌಡಿ ಶೀಟರ್ ಶಿಷ್ಯ. ಸೀಕ್ರೆಟ್ ಸ್ಪಾಟ್ನಲ್ಲಿ ಮೊಬೈಲ್ ಫೋನ್ಗಳು ಪತ್ತೆಯಾಗಿದೆ. ಸೈಕಲ್ ರವಿ, ಬೇಕರಿ ರಘು ಇದ್ದಂತ ಬ್ಯಾರಕ್ನಲ್ಲೂ ಕೂಡ ಪೊಲೀಸರು ದಾಳಿಯನ್ನು ನಡೆಸಿದ್ರು. ಈ ದಾಳಿ ಸಂದರ್ಭದಲ್ಲಿ 18 ಮೊಬೈಲ್ಗಳು, 3 ಚಾರ್ಜರ್ಗಳು, ಸ್ಟವ್ ಇದೆಲ್ಲವೂ ಕೂಡ ಪತ್ತೆಯಾಗಿತ್ತು. ಜೈಲಧಿಕಾರಿಗಳ ಕಳ್ಳಾಟ ಯಾವ ರೀತಿಯಾಗಿತ್ತು ಅನ್ನೋದು ಬಟಾ ಬಯಲಾಗಿದೆ. ಈಗ ಅದನ್ನ ಜೈಲಧಿಕಾರಿಗಳು, ಭದ್ರತಾ ಸಿಬ್ಬಂದಿ, ಕೈದಿಗಳ ಮೇಲೂ ಕೂಡ ಈಗ FIR ದಾಖಲಾಗಿದೆ. ಗಮನಿಸ್ತಾ ಇದ್ದೀವಿ. FIR ಕಾಪಿಯನ್ನ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಈ ಚೆಕಿಂಗ್ ನಡೆದಿತ್ತು. ಆದರೆ ಆ ಸಂದರ್ಭದಲ್ಲಿ ಏನು ಕೂಡ ಸಿಕ್ಕಿರಲಿಲ್ಲ. ಆ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರದಲ್ಲಿ CCP ಪೊಲೀಸರು ಈಗ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ 18 ಮೊಬೈಲ್ಗಳು, ಚಾರ್ಜರ್ಗಳು, ಸ್ಟವ್, ಡ್ರಗ್ಸ್ ಇನ್ನಿತರ ವಸ್ತುಗಳೆಲ್ಲವೂ ಕೂಡ ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈ ಬಾರಿ ಸಿಕ್ಕಿರೋದು ಹಣ, ಡ್ರಗ್ಸ್ ಜೊತೆಗೆ ಮೊಬೈಲ್ಗಳು. ಕೆಲವೊಂದು ಸೀಕ್ರೆಟ್ ಸ್ಪಾಟ್ಗಳು ಅಂತ ಇರುತ್ತೆ. ಆ ಸೀಕ್ರೆಟ್ ಸ್ಪಾಟ್ಗಳನ್ನು ಕೂಡ ಬಿಡದೆ ಅಲ್ಲಿ ಪಕ್ಕಾ ಮಾಹಿತಿ ಇರುವಂಥ ರೌಡಿ ಶೀಟರ್ ಶಿಷ್ಯನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಆತ ತೋರಿಸಿದಂಥ ಜಾಗಗಳಿದೆಯಲ್ಲ, ಆತ ಲೈವ್ನಲ್ಲೇ ಎಲ್ಲವನ್ನು ಕೂಡ ತೋರಿಸಿದ್ದಾರೆ. ಇಲ್ಲಿ ಸೀಕ್ರೆಟ್ ಸ್ಪಾಟ್ಗಳಿದೆ, ಇಂಥ ಸ್ಪಾಟ್ಗಳಲ್ಲಿ ಬಚ್ಚಿಡ್ತಾರೆ. ಹಾಗಾಗಿ ಸಾಧಾರಣವಾಗಿ ಹೋಗಿ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಸಿಗೋದಿಲ್ಲ. ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡ ನಂತರದಲ್ಲಿ ಪಕ್ಕಾ ಪ್ಲಾನ್ ಅನ್ನ ಮಾಡಿಕೊಂಡು ಆ ನಂತರ ರೈಡ್ ಮಾಡಿರೋದು. ರೌಡಿಗಳೊಂದಿಗೆ ಕುಳಿತುಕೊಂಡು ಸಿಗರೇಟ್ ಸೇತಾ, ಕಾಫಿ ಕುಡಿತಾ ಇದ್ದಂಥ ಫೋಟೋ ವೈರಲ್ ಆದ ಬೆನ್ನಲ್ಲೇ CCB ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಈಗ ಮಾಡಿದ ನಂತರದಲ್ಲಿ ಅನೇಕ ಬೆಚ್ಚಿ ಬೀಳಿಸುವಂಥ ಅಂಶಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಗೊತ್ತಿರುವಂಥ ವಿಚಾರಗಳೇ. ಜೈಲಿನಲ್ಲಿ ಇಂಥದ್ದೆಲ್ಲ ಇತ್ತು ಅನ್ನೋದನ್ನು ಈ ಹಿಂದೆ ಇದ್ದಂಥ ಕೈದಿಗಳು ಹೇಳಿದ್ರು. ಅದೆಲ್ಲವೂ ಕೂಡ ಈಗ ಬಟಾ ಬಯಲಾಗಿದೆ, ಎಲ್ಲವೂ ಕೂಡ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದ್ದೀವಿ ಈ ದರ್ಶನ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವರನ್ನು ಇನ್ನೇನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲೂ ಕೂಡ ಒಂದು ರೈಡ್ ನಡೆದಿತ್ತು. ಆದರೆ ಆಗ ಏನೂ ಸಿಕ್ಕಿರೋದಿಲ್ಲ, ಬರೀ ಕೈಯಲ್ಲಿ ವಾಪಸ್ ಬರಬೇಕಾಗುತ್ತೆ. ಆದರೆ ಈಗ ಮಾಡಿದ್ದು ಮಾತ್ರ ಪಕ್ಕಾ ಪ್ಲಾನ್. ಆ ಪಕ್ಕಾ ಪ್ಲಾನ್ ಯಾವ ರೀತಿ ಆಯಿತು, ಯಾವ ರೀತಿಯಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು, ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ದರ್ಶನ್ ಏನೋ ರಾಜಾತಿಥ್ಯ ವಿಚಾರ ಸಾಕಷ್ಟು ಸುದ್ದಿ ಆಗಿತ್ತು. ಒಂದು ಫೋಟೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಏನು 3 FIR ಗಳನ್ನ ದಾಖಲು ಮಾಡಿ ದಯಾನಂದ್ ಅವರು 3 ತಂಡಗಳನ್ನ ರಚನೆ ಮಾಡಿ 3 ತಂಡಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಅಂತ ಹೇಳಿ ಕೊಡ್ತಾರೆ. ಆ ಒಂದು ತನಿಖೆಯ ಮೇಲೆ ಮೊನ್ನೆ ಭಾನುವಾರ ಏಕಾಏಕಿ ಬೆಳಗ್ಗಿನ ಜಾವ ಏನು ಸಾರಾ ಫಾತಿಮಾ ಅವರ ಒಂದು ನೇತೃತ್ವದಲ್ಲಿ ರೇಡ್ ಅನ್ನ ಮಾಡುವಂಥದ್ದು. ರೇಡ್ ಮಾಡಿ ತನಿಖೆ ವಿಚಾರವಾಗಿ ರೇಡ್ ಮಾಡಿದ್ದಾರೆ. ಅದಾದ ನಂತರ ಇವರು ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ಯಾಕೆಂದ್ರೆ ಸಾಕಷ್ಟು ಬಾರಿ ಜೈಲಿನ ಒಂದು ಸಿಬ್ಬಂದಿ ಆಗಿರ್ಬೋದು, ಜೈಲಿನ ಅಧಿಕಾರಿಗಳಿಂದ ಯಾವುದೇ ರೀತಿಯ ಒಂದು ಸ್ಪಂದನೆ ಸಿಗೋದಿಲ್ಲ ತನಿಖೆಗೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾವ ವಸ್ತುಗಳು ಎಲ್ಲೆಲ್ಲಿ ಇಡ್ತಾರೆ ಅಂತ ಒಂದು ಸ್ಪಾಟ್ಗಳನ್ನ ತಿಳಿದುಕೊಂಡಿರುವಂತ ಒಬ್ಬ ರೌಡಿ ಶೀಟರ್, ಕುಖ್ಯಾತ ರೌಡಿ ಶೀಟರ್ ಒಬ್ಬರ ಶಿಷ್ಯನನ್ನೇ ಇವರು ಕರೆದುಕೊಂಡು ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರುತ್ತದೆ. ಆ ಒಂದು ರೌಡಿ ಶೀಟರ್ನ ಶಿಷ್ಯ ಏನಿದ್ದಾರೆ ಅವನು
ಸ್ಥಳದಲ್ಲಿ ಎಲ್ಲೆಲ್ಲಿ ಮೊಬೈಲ್‌ಗಳನ್ನ ಅವಿಸಿಡ್ತಾರೆ ಅಂತೇಳಿ ಪ್ರತಿಯೊಂದು ಕೂಡ ಒಂದು ಮಾಹಿತಿಯನ್ನ ಲೈವ್‌ನಲ್ಲೇ ತೋರಿಸಿದ್ದಾನೆ. ಮೊಬೈಲ್‌ಗಳಿಗೆ ಕವರ್‌ಗಳನ್ನ ಸುತ್ತಿ ನೀರಿನ ಪೈಪ್ ಒಳಗಡೆ ಅದು ಬಿಟ್ಟು ಕೆಲವು ಡಾರ್ಕ್ ಸ್ಪಾಟ್‌ಗಳಿರ್ತವೆ. ಆ ಒಂದು ಸ್ಪಾಟ್‌ಗಳಲ್ಲಿ ಕೂಡ ಮೊಬೈಲ್‌ಗಳು, ಮೊಬೈಲ್ ಚಾರ್ಜರ್ ಜೊತೆಗೆ ಸ್ಟವ್‌ಗಳು, ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಇಷ್ಟು ವಸ್ತುಗಳು ಪೊಲೀಸರಿಗೆ ಈಗ ದೊರೆತಿರುವಂಥದ್ದು. ಈಗಾಗಲೇ ಕಮಿಷನರ್ ಅವರ ಒಂದು ಪ್ಲಾನನ್ನ ಎಕ್ಸಿಕ್ಯೂಟಿವ್ ಮಾಡಿರುವಂಥ ಸಾರಾ ಫಾತಿಮಾ ಈಗ ಆ ಒಂದು ವಸ್ತುಗಳನ್ನ ಈಗಾಗಲೇ ಜಪ್ತಿಯನ್ನ ಮಾಡಿದ್ದಾರೆ. ಜೊತೆಗೆ ಈ ಒಂದು ಜೈಲಿನ ಒಂದು ಸಿಬ್ಬಂದಿ, ಜೈಲಿನ ಅಧಿಕಾರಿಗಳ ಜೊತೆಗೆ ಭದ್ರತಾ ಸಿಬ್ಬಂದಿ ಲೋಪ ಕೂಡ ಇಲ್ಲಿ ಎತ್ತಿ ಕಾಣಿಸ್ತಾ ಇರುವಂಥದ್ದು. ಹಾಗಾಗಿ ಭದ್ರತಾ ಸಿಬ್ಬಂದಿ ಜೊತೆಗೆ ವಿಚಾರಣಾಧೀನ ಕೈದಿಗಳು ಕೂಡ ಅವರನ್ನು ಕೂಡ ಸೇರಿಸಿ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿರುವಂಥದ್ದು. ಈ ಒಂದು ಎಫ್ಐಆರ್ ವಿಚಾರವಾಗಿ ಈ ಒಂದು ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸ್ತಾ ಇದ್ದಾರೆ ಪೊಲೀಸರು ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಅಶ್ವಿನಿ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.